ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ. ಎಲ್ಲರೂ ಭೀಮನ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ನಮ್ಮನೇಲೂ ಕೂಡ ಮಮ್ಮಿ ಇವಾಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮನೆ ಭೀಮನ ಅಮಾವಾಸ್ಯೆ ಹೆಂಗಿರುತ್ತೆ ಅಂತ ನೋಡಿ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಭೀಮನ ಅಮಾವಾಸ್ಯೆ ಪೂಜೆ ಮಾಡಿ ಐ ಥಿಂಕ್ 4 ವರ್ಷ ಆಯಿತು. ಅಲ್ಲಿ ಊರಲ್ಲಿದ್ದಾಗ ಸುನಿಲ್ ಲೀವಿಗೆ ಬಂದಿದ್ರು, ಅವಾಗ ಮಾಡಿದ್ದು. ಅದನ್ನು ಬಿಟ್ಟರೆ ಅವರು ಸದ್ಯಕ್ಕೆ ಭೀಮನ ಅಮಾವಾಸ್ಯೆ ಟೈಮ್ಗೆ ರಜೆಗೆ ಬಂದಿಲ್ಲ. ಸೊ ಇವತ್ತು ನಮ್ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮಮ್ಮಿ ಪೂಜೆಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಮಮ್ಮಿ ಬೆಳಗ್ಗೆನೇ ಎದ್ದು ಮನೆಯಲ್ಲೆಲ್ಲ ಕೆಲಸ ಆದಮೇಲೆ ನೋಡಿ ನಮ್ಮನೆ ಹೊರಗಡೆ ಹೊಸಲು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ತುಳಸಿನೂ ಅಷ್ಟೇ ಸಿಂಪಲ್ ರಂಗೋಲಿ ತುಳಸಿ ಹತ್ರ. ಇನ್ನು ಹೊಸ್ಲು ಅಂತೂ ಯಾವಾಗಲೂ ಹಿಂಗೆ ರೆಡಿ ಮಾಡ್ತಾರೆ. ಡೈಲಿ ದಿನ ಬೇರೆ ಬೇರೆ ರಂಗೋಲಿ ಚೇಂಜ್ ಮಾಡಿ ಏನೋ ಒಂಥರ ಹೊಸ್ಲನ್ನ ಈ ಥರ ರೆಡಿ ಮಾಡಿದ್ರೆ ಪಾಸಿಟಿವ್ ವೈಬ್ಸ್ ಅಂತ, ಏನೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ನ ಫೀಲ್ನ ಕೊಡುತ್ತೆ ಈ ಥರ ಹೊಸ್ಲನ್ನ ನೋಡಿದ್ರೆ ಮೇನ್ ಎಂಟ್ರೆನ್ಸಲ್ಲೇ. ಸೊ ಏನೋ ಖಾಲಿ ಇದ್ದರೆ ಏನೋ ಒಂಥರ ಬೋರಿಂಗ್ ಅನ್ನೋ ಥರ ಫೀಲ್ ಅನಿಸುತ್ತೆ. ನಿಜವಾಗ್ಲೂ ಈ ಥರ ಡೈಲಿ ರೆಡಿ ಮಾಡಿ ಹೂವು ಇಟ್ವಿ ಅಂತಂದರೆ ಪಾಸಿಟಿವ್ ವೈಬ್ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ನಮ್ಮನೆ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದಾರೆ ಮಮ್ಮಿ. ಸೊ ಭೀಮನ ಅಮಾವಾಸ್ಯೆ ಅಲ್ವಾ, ಸ್ಪೆಷಲ್ ಪೂಜೆ, ಎಲ್ಲರದ್ದು ಪೂಜೆ ಆಗಿದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ. ಏನೋ ಒಂಥರ ರಿಯಲ್ ಆಗಿ ನೋಡೋಕೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಚಾಮುಂಡೇಶ್ವರಿ ತಾಯಿ ಫೋಟೋ ಮತ್ತು ಕಳ್ಸಿದ ಕೆಳಗಡೆ ಅಕ್ಕಿ ಹಾಕಿ ಅಂತ ಹೇಳ್ತೀರಾ. ಅಕ್ಕಿ ಹಾಕಿರ್ತೀವಿ ಅಂದರೆ ಅಕ್ಕಿ ಹಾಕಬೇಕು ಅಂತಂದರೆ ಫುಲ್ ಪ್ಲೇಟ್ ತುಂಬ ತುಂಬಿಸೋ ಅವಶ್ಯಕತೆ ಇಲ್ಲ, ಒಂದು ಇಡಿಯಷ್ಟು ಅಕ್ಕಿನ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ಬರು ಫುಲ್ ಪ್ಲೇಟ್ ತುಂಬಾ ಹಾಕ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ್ದೀವಿ ಕೂಡ. ನಮ್ಮನೆ ಫುಲ್ ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಮಮ್ಮಿ ಭೀಮನ ಅಮಾವಾಸ್ಯೆ ತಯಾರಿ ಮಾಡ್ಕೋತಾ ಇದ್ದಾರೆ. ಡ್ಯಾಡಿಗೆ ಪಾದ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಮನೆಯಲ್ಲಿ ಈ ಥರ ಸಾಂಬ್ರಾಣಿ ಹೊಗೆ ಎಲ್ಲ ಬಂತು ಪೂಜೆ ಆದಮೇಲೆ ಅಂತಂದರೆ ಆ ಪಾಸಿಟಿವ್ ವೈಬೇ ಬೇರೆ ಅಂತ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮಮ್ಮಿನೂ ನೋಡಿ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಈ ಕಡೆ ಟರ್ನ್ ಆಗಿ ಮಮ್ಮಿ ಸೆಮಿ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸ್ಯಾರಿನ ವೇರ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಒಂಥರ ಅಲ್ವಾ? ಹಾಗೆ ಹಿಂದೆ ತಿರುಗ್ಬಿಡಿ ಮಮ್ಮಿ, ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಅಂದರೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಮಮ್ಮಿ, ಬ್ಲೌಸ್ ಮತ್ತು ಸ್ಯಾರಿ. ಯಾವ ಡಿಸೈನ್ ಬಳಸ್ತಿದ್ದ ಸ್ಯಾರಿ ಸಾಕು. ಹೆವಿ ಮಮ್ಮಿಗೂ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಮಮ್ಮಿನೇ ಏನು ಬೇವ್ತು ಬಿಡ್ತಾರೆ ಆ ಥರದ್ದೆಲ್ಲ ಹಾಕೋಬಿಟ್ರೆ. ಅಂದ್ರೆ ನನಗೆ ಇಷ್ಟ ಆಗಲ್ಲ ಜಾಸ್ತಿ ಡಿಸೈನು ವರ್ಕು ಅದು ಇದು ಅಂತ ನಂಗೆ ಇಷ್ಟ ಆಗಲ್ಲ. ಸಿಂಪಲ್, ನಾನು ಜಾಸ್ತಿ ಸಿಂಪಲ್ ಸ್ಯಾರಿಗಳನ್ನ ವೇರ್ ಮಾಡಕ್ಕೆ ಇಷ್ಟಪಡ್ತೀನಲ್ಲ. ಎಸ್ ನಮ್ಮ ಪಾಪು ಅಲ್ಲಾಟ ಆಡ್ತಾ ಇದ್ದಾನೆ, ಮಲಗಿಲ್ಲ ಅವನು. ಸೊ ರೆಡಿಯಾಗಿ ಬನ್ನಿ ಬೇಗ ಮಮ್ಮಿ. ಆಯ್ತಲ್ಲ. ಇಲ್ಲಿ ಫ್ರೆಂಡ್ಸ್ ನಮ್ಮ ಡ್ಯಾಡಿ ಕಾಣಿಸ್ತಾರ? ನಮ್ಮ ಪಂಚೆ ಹಾಕಿ ನಮ್ಮ ಡ್ಯಾಡಿ ರೆಡಿ ಆಲ್ರೆಡಿ. ಪೂಜೆಗೆ ರೆಡಿನಾ? ರೆಡಿ, ಫುಲ್ ಎಕ್ಸೈಟಿಂಗ್ ಪಾದ ಪೂಜೆ ಮಾಡಿಸ್ಕೊಳ್ಳೋಕೆ ವರ್ಷಕ್ಕೆ ಒನ್ ಟೈಮ್ ಪಾದ ಪೂಜೆ ಮಾಡೋದು. ಅದಕ್ಕೆ ಫುಲ್ ಖುಷಿ. ಬೇಗ ರೆಡಿಯಾಗಿ. ಇವಾಗ ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನದರಲ್ಲಿ ಅಷ್ಟು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಜಸ್ಟ್ ಶಾರ್ಟ್ಸ್ಗೆ ಅಂತ ಮಾಡಿಕೊಂಡೆ. ಮಮ್ಮಿ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಭೀಮನ ಅಮಾವಾಸ್ಯೆ ವಿಡಿಯೋ ಬರುತ್ತೆ. ನಾನು ಜಸ್ಟ್ ಅವ್ರಿಗೆ ರೀಲ್ಸ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಏನೋ ಒಂಥರ ಈ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು. ಭೀಮನ ಅಮಾವಾಸ್ಯೆ ತುಂಬ ಖುಷಿ ತುಂಬಿತ್ತು ಅಂತ ಹೇಳ್ಬೋದು. ಏನೋ ಭೀಮನ ಅಮಾವಾಸ್ಯೆಯಿಂದ ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ನಾನಿವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗ ಸೌಂಡ್ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ತೊಟ್ಲಲ್ಲೇ. ಸೊ ನಾನು ಕರ್ಕೋಬೇಕು, ಫೀಡ್ ಮಾಡಿಸ್ಬೇಕು, ಹಾಗೆ ವಾಯ್ಸ್ ಓವರ್ ಕೊಡಬೇಕು. ಎಡಿಟಿಂಗ್ ಮಾಡೋದು ನೈಟ್ ಎಡಿಟಿಂಗ್ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಹೆಂಗೆ ಭೀಮನ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ. ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಾಯಿತು ಭೀಮನ ಅಮಾವಾಸ್ಯೆ ಪೂಜೆ, ಖುಷಿ ಇತ್ತು ಅಂತ ಹೇಳ್ಬೋದು. ಸೊ ಭೀಮನ ಅಮಾವಾಸ್ಯೆ ಮಾಡೋದೇ ಭೀಮನಂತ ಗಂಡನಿಗೆ ಆಯುಷ್ಯು ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಸೊ ಏನೋ ಒಂಥರ ಹೆಣ್ಣಿಗೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಡ್ಸ್ಕೊಂಡು ಪೂಜೆ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ? ನಾನಂತೂ 4 ಇಯರ್ಸ್ ಆಯಿತು ಅನಿಸುತ್ತೆ ಸುನಿಲ್ಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿ. ನಾನು ಊರಲ್ಲಿದ್ದಾಗ ಪೂಜೆ ಮಾಡಿದ್ದು. ಅವರು ಇದುವರೆಗೂ ಭೀಮನ ಅಮಾವಾಸ್ಯೆ ಟೈಮ್ಗೆ ರಜೆಗೆ ಬಂದಿಲ್ಲ. ಬಟ್ ಓಕೆ, ದೇಶ ಸೇವೆ ಮಾಡ್ತಾರೋ ಗಂಡಂಗೆ ದೇವರೇನೇ ಆಶೀರ್ವಾದ ಮಾಡ್ತಾರೆ ಅಲ್ವಾ? ಸೊ
ಸೊ ಎಲ್ಲರೂ ಹೆಂಗೆ ಮಾಡಿದ್ರಿ ಭೀಮನ ಅಮಾವಾಸ್ಯೆ ಪೂಜೆನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಈ ಥರ ಪೂಜೆ ಆಯ್ತಪ್ಪ, ಏನೋ ಒಂಥರ ಚೆನ್ನಾಗಿತ್ತು. ಅಲ್ಲೇ ಮಮ್ಮಿನ ನೋಡಿ ರೆಡಿ ನೋಡ್ಬೇಡಿ. ಓಕೆ ಇಲ್ಲ ಹಾಕ್ಬಿಟ್ಟೆ ಹೇಳಿ. ಓ 500 ರೂಪಾಯಿ. ಅಷ್ಟೇ ಪಾದ ಪೂಜೆ ಮುಗೀತು. ಪಾದ ಪೂಜೆ ಮುಗೀತು. ಈಗ ನೀರು ಕುಡ್ಕೊಳ್ಳೋದಾ? ತಲೆ ಮೇಲೆ ಹಾಕಬೇಕು ಕಣೆ ನೀರ್ನ. ನಂದು ಕಾಣಿಸ್ತಾನೆ ಇಲ್ಲ ವಿಡಿಯೋ ಎತ್ತದ ಯಾಕಂದ್ರೆ ಅವ್ರು ಹಾಕೊಳಕ್ ಬರ್ತಾರೆ ಹಾಕ್ತಾನೆ. ಅದು ನಿಮ್ಮ ಪಾದ ತೊಳೆದು ಹಿಂಗೆ ಇರ್ತದ. ಓಕೆ ಆಯಿತು. ಪಾದ ತೊಳೆದಿರೋದಕ್ಕೆ 500 ರೂಪಾಯಿ. ಕಾಲು ತೊಳೆದೆ ಅಂತ 500 ರೂಪಾಯಿ ಹಾಕಿದ್ರೆ ಟ್ಯಾಕ್ಸ್ ಒಂದಿಡಿ. ಭೀಮನ ಅಮಾವಾಸ್ಯೆ ಟ್ಯಾಕ್ಸ್ ಅದು. ಭೀಮನ ಅಮಾವಾಸ್ಯೆ ಟ್ಯಾಕ್ಸ್. ಏನ್ ಮಮ್ಮಿ ಇವತ್ತು ಫುಲ್ ಭೀಮನ ಅಮಾವಾಸ್ಯೆ ಅಂತ ಮಿಂಚುತ್ತಾ ಇದ್ದೀರಾ? ಜ್ಯುವೆಲ್ರಿ ಸೀರೆ ಎಲ್ಲ ಹಾಕೊಂಡು. ಹೊಸ ತರಿಸ್ದೆ ಕಡೆ ಆಗಿದೆ, ಸಕ್ಕತ್ತಾಗಿದೆ. ನೋಡ್ದವ್ರು ಗೋಲ್ಡ್ ಅನ್ಕೋಬೇಕು, ಅಷ್ಟು ಸೂಪರ್ ಆಗಿದೆ ಅಲ್ವಾ? ಹೌದಾ? ಹೌದು. ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ನೋಡಿ ಫ್ರೆಂಡ್, ನಮ್ಮ ಮಮ್ಮಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ಜ್ಯುವೆಲ್ರಿಯಿಂದ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇಲ್ಲ ನಮ್ಮ ಮಮ್ಮಿ ಬ್ಯೂಟಿಫುಲ್ ಆಗಿರೋದಕ್ಕೆ ಜ್ಯುವೆಲ್ರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚೆನ್ನಾಗಿದೆ. ಇದನ್ನ ನೋಡಿದ್ರಂತೂ ರಿಯಲ್ ಗೋಲ್ಡ್ ಅನ್ಕೋತಾರೆ ಎಲ್ಲರೂ. ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಂತ ಯಾರು ಅನ್ಕೊಳ್ಳಲ್ಲ. ನಿಮಗೂ ಇದೇ ತರ ಜ್ಯುವೆಲ್ರಿ ಬೇಕು, ಇನ್ನ ವೆರೈಟಿ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಶ್ರೀಹಾಸ್ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಅವ್ರ ಪೇಜ್ ನಾನು ಮೆನ್ಷನ್ ಮಾಡಿರ್ತೀನಿ, ಒನ್ ಟೈಮ್ ವಿಸಿಟ್ ಮಾಡಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಮಮ್ಮಿ ಅಂತೂ ಫುಲ್ ಮಿಂಚುತ್ತಾ ಇದ್ದಾರೆ ಇದನ್ನ ಹಾಕೊಂಡು. ಸೂಪರ್ ಆಗಿದೆ ಅಲ್ವಾ? ಸೂಪರ್ ಪುಟ, ಸಕ್ಕತ್ತಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ವ ಈ ಜ್ಯುವೆಲ್ರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಮ್ಮಿ ವೇರ್ ಮಾಡಿದರು. ನಾನು ಅದೇ ಕ್ಲಿಪ್ಪಿಂಗ್ ಜೊತೆ ನಾನು ಈ ವಿಡಿಯೋನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ನಾನು ಈ ಜ್ಯುವೆಲ್ರಿನ ಶ್ರೀಹಾಸ್ ಕಲೆಕ್ಷನ್ಸಿಂದ ತರಿಸಿದ್ದೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಇನ್ಸ್ಟಾದಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಫಿನಿಶಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಸಖತ್ತಾಗಿರೋ ಫಿನಿಶಿಂಗು. ತುಂಬ ಜನ ಅನ್ಕೋತಾ ಇರ್ತಾರೆ ಇದು ಗೋಲ್ಡಾ ಇಲ್ಲ ಆರ್ಟಿಫಿಷಿಯಲಾ ಅಂತ ಅಂದ್ಬಿಟ್ಟು. ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಬೀಡ್ಸ್ಗಳು ಕೂಡ ಒರಿಜಿನಲ್ ಬೀಡ್ಸ್ ಥರನೇ ಅನಿಸುತ್ತೆ. ಆ್ಯಂಡ್ ಫಿನಿಶಿಂಗ್ ನಾನು ಹೇಳಿದೆ ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಪೆಂಡೆಂಟ್ ಇದು ದೊಡ್ಡದಾಗಿದೆ. ನೀವೇನಾದರೂ ಸ್ಯಾರಿ ವೇರ್ ಮಾಡಿದ್ರಿ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಈ ಥರ ಸರ್ಚ್ ಮಾಡ್ತಿದ್ದೆ ಜ್ಯುವೆಲ್ರಿಗಳಲ್ಲಿ ಬೇಕಲ್ಲ ಅಂತ, ಬಟ್ ಫೈನಲಿ ಸಿಕ್ತು. ಆ್ಯಂಡ್ ಇವರು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇವ್ರ ಹತ್ರ 300 ರೂಪೀಸಿಂದ ಹಿಡಿದು 3000 ರೂಪೀಸ್ವರೆಗೂ ಜ್ಯುವೆಲ್ರಿಗಳು ಅವೈಲಬಲ್ ಇದೆ. ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ಗೆ, ಮತ್ತು ಇವರು ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಜ್ಯುವೆಲ್ರಿಗಳನ್ನ ಕೊಡ್ತಾರೆ. ಒನ್ ಟೈಮ್ ವಿಸಿಟ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟೇ ಇರುತ್ತೆ. ಸೊ ನಾನು ಅವರ ವಾಟ್ಸಪ್ ಗ್ರೂಪ್ನ ಹಾಕಿರ್ತೀನಿ, ಹೋಗಿ ಜಾಯಿನ್ ಆಗಿ ನಿಮಗೆ ಯಾವ ಜ್ಯುವೆಲ್ರಿಗಳು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ಮಮ್ಮಿಗೆ ವೇರ್ ಮಾಡಿಸಿದ್ದೆ. ಅವ್ರ ಸ್ಯಾರಿಗೆ, ಅವ್ರ ಜ್ಯುವೆಲ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾಚ್ ಆಯಿತು. ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ, ನಾನು ತೋರಿಸ್ತೀನಿ. ಇಯರಿಂಗ್ಸ್ ಈ ಥರ ಬರುತ್ತೆ, ನೀವು ನೋಡ್ಬೋದು. ಫುಲ್ ಜುಮ್ಕ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ. ಈ ಥರ ಜುಮ್ಕಗಳನ್ನ ಇಷ್ಟಪಡೋರ್ಗಂತೂ ಸೀರಿಯಸ್ಲಿ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಜುಮ್ಕದಲ್ಲಿ ನೋಡ್ಬೋದು ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒರಿಜಿನಲ್ ಅನ್ನೋ ಥರನೇ ಫೀಲ್ ಕೊಡುತ್ತೆ. ಸೊ ನನಗೆ ಇಷ್ಟ ಆಯಿತು ಈ ಜುಮ್ಕ ಮತ್ತು ಜ್ಯುವೆಲ್ರಿ ಎರಡೂ ಇಷ್ಟ ಆಯಿತು. ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವ್ರ ಪೇಜ್ಗೆ ಸಪೋರ್ಟ್ ಮಾಡಿ.